ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ಒಂದು ಸುಂದರವಾದ ಕಥೆಯನ್ನ ಕೇಳ್ಕೊಂಬರೋಣ. ಕತೆ ಹೆಸರು ದೇವರು ಯಾರಿಗೆ ಒಲಿತಾರೆ. ಒಂದು ಊರಿನಲ್ಲಿ ಶಿವು ಅನ್ನುವಂಥ ವ್ಯಕ್ತಿ ಇರ್ತಾರೆ. ಅದೇ ಊರಿನ ಮನೆ ಎದುರುಗಡೆ ಇನ್ನೊಬ್ಬ ವೆಂಕಟೇಶ ಅನ್ನುವಂಥ ವ್ಯಕ್ತಿ ಕೂಡ ಇರ್ತಾರೆ. ಶಿವು ಅನ್ನೋನು ಸ್ವಲ್ಪ ಬಡವನಾಗಿರ್ತಾನೆ, ವೆಂಕಟೇಶ ಅನ್ನೋನು ಆ ಗರ್ಭ ಶ್ರೀಮಂತನಾಗಿರ್ತಾನೆ. ಅವರಿಬ್ರು ಎದುರುಗಡೆ ಮನೆಯಲ್ಲಿ ಇರೋದ್ರಿಂದ ಇಬ್ರು ಸ್ನೇಹಿತರು ಕೂಡ ಆಗಿರ್ತಾರೆ. ಹಂಗಾಗಿ ಅವ್ರು ಎಲ್ಲೇ ಹೋದ್ರು ಜೊತೆಯಾಗಿ ಹೋಗ್ತಿರ್ತಾರೆ, ಜೊತೆಯಾಗಿ ಬರ್ತಿರ್ತಾರೆ. ಈ ಇಬ್ಬರಿಗೂ ಒಂದು ಹವ್ಯಾಸ ಇರುತ್ತೆ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅನ್ನೋದು ಇರುತ್ತೆ. ಒಂದ್ಸಲ ಈ ದೇವಸ್ಥಾನಕ್ಕೆ ಹೋದಾಗ ಶಿವು ಅನ್ನೋನ್ ಮನಸ್ಸಿನಲ್ಲಿ ಒಂದು ಕೊರಗು ಕಾಡ್ತಾ ಇರುತ್ತೆ. ಈ ವೆಂಕಟೇಶ ಇಷ್ಟೊಂದು ಖರ್ಚು ಮಾಡಿ ದೇವಸ್ಥಾನದ ಪೂಜೆ ಮಾಡಿಸ್ತಾನೆ, ಅರ್ಚನೆ ಮಾಡಿಸ್ತಾನೆ. ನಾನ್ ಬಡವ, ನನಗೆ ಇಷ್ಟೊಂದು ಖರ್ಚು ಮಾಡಿ ಪೂಜೆ ಮಾಡ್ಸಕ್ಕಾಗಲ್ಲ, ಅರ್ಚನೆ ಮಾಡ್ಸಕ್ಕಾಗಲ್ಲ. ಬಹುಶಃ ದೇವರು ನನ್ನಂತ ಬಡವನಿಗೆ ಒಲಿಯುವುದೇ ಇಲ್ವೋ, ಅವನ ಒಂದು ಅನುಗ್ರಹ ನನಗೆ ಸಿಗುವುದೇನೆ ಇಲ್ಲ ಅಂತ ಅವನ ಮನಸ್ಸಿಗೆ ಒಂದ್ಸಲ ಬಂದ್ಬಿಟ್ಟಿರ್ತೈತಿ. ಹೀಗಾಗಿ ಏನ್ ಮಾಡ್ತಾನೆ, ಅದೇ ಯೋಚನೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ದಿನ ಆ ದೇವಸ್ಥಾನಕ್ಕೆ ಒಬ್ಬ ಸನ್ಯಾಸಿ ಬಂದಿರ್ತಾನೆ. ಆತ ಅದೇ ದೇವಸ್ಥಾನದಲ್ಲಿ ಇರೋ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅಲ್ಲಿಗೆ ಆ ಶಿವು ಬಂದು ಆ ಸನ್ಯಾಸಿಯನ್ನ ಭೇಟಿಯಾಗಿ, ನನ್ನ ಒಂದು ಪ್ರಶ್ನೆ ಕಾಡ್ತಾ ಇದೆ ಸ್ವಾಮಿಗಳೇ, ನಾನೇನು ದಿನಾಲು ದೇವಸ್ಥಾನಕ್ಕೆ ದೇವರಿಗೆ ಆಗ್ಲಿ ಯಾವುದೇ ವಿಶೇಷವಾದ ಪೂಜೆನ ಮಾಡಿಸೋದಿಲ್ಲ. ನಾನು ಯಾವುದೇ ಒಂದು ಹಣಕಾಸಿನ ಖರ್ಚು ಸಹ ನಾನು ದೇವರಿಗೆ ಮಾಡೋದಿಲ್ಲ. ಹೀಗಾಗಿ ನನಗೆ ದೇವರು ಒಲಿಯುವುದೇ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ನನಗೆ ಕಾಡ್ತಾ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಈ ವೆಂಕಟೇಶ, ನೋಡಿ ಸ್ವಾಮಿ, ನಾವು ಅಗರ್ಭ ಶ್ರೀಮಂತರು, ನಾನು ಹುಟ್ಟಿನಿಂದನೇ ಶ್ರೀಮಂತ ಇದ್ದೀನಿ. ಹೀಗಾಗಿ ನಾನು ದಿನಾಲು ಏನು ದೇವರಿಗೆ ನೈವೇದ್ಯವನ್ನು ವೆರೈಟಿ ನೈವೇದ್ಯವನ್ನು ಮಾಡ್ಕೊಂಡ್ಬಂದು ದೇವರಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳ್ತಾನೆ. ಶ್ರೀಮಂತಿದಾನ, ಹೀಗಾಗಿ ಅವನು ಏನೇ ಖರ್ಚು ಮಾಡಿದ್ರು ನಡೆಯುತ್ತೆ, ಅದು ಅವ್ರಿಗೆ ಏನು ಅನಿಸೋದಿಲ್ಲ. ಆದ್ರೆ ದಿನಾಲು ದುಡ್ಕೊಂಡು ತಿನ್ನುವಂತ ಶಿವನಿಗೆ ಈ ಒಂದು ಪ್ರಶ್ನೆ ಯಾವಾಗ್ಲೂ ಕೊರಿತಾ ಇರುತ್ತೆ. ಹಾಗಾದ್ರೆ ಬಡವರಿಗೆ ದೇವರು ಒಲಿಯುವುದಿಲ್ಲ ಅನ್ನೋದು ಅವನ ತಲೆಯಲ್ಲಿ ಇರ್ತೈತಿ. ಅದಕ್ಕೆ ಏನ್ ಮಾಡ್ತಾರ ಸನ್ಯಾಸಿಗಳು, ನೋಡ್ರಪ್ಪ, ನೀನು ನಿನ್ ಕೆಲಸ ಮಾಡು, ನಿನಗೊಂದು ಐಡಿಯಾ ಹೇಳ್ತೀನಪ್ಪ ಅಂತ ಹೇಳಿ ಆ ಶಿವನಿಗೆ, ನಾಳೆ ನೀನು ಒಂದು ದಿನ ಆದ್ರೂ ದೇವರಿಗೆ ಒಂದು ಇಷ್ಟವಾದ ಒಂದು ಏನು ನೈವೇದ್ಯವನ್ನ ಮಾಡ್ಕೊಂಡ್ ಬಾ, ಇಷ್ಟೊತ್ತಿಗೆ ಒಂದು 12 ಗಂಟೆ ಒಳಗಡೆ ಬಂದ್ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಶಿವು ಮತ್ತು ವೆಂಕಟೇಶ ಸರಿ ಅಂತ ಹೇಳಿ, ವೆಂಕಟೇಶ ಅವನ ಪಾಡಿಗೆ ಒಂದು ದಿನಾಲು ತಗೊಂಡು ಹೋಗ್ತಿರ್ತಾನಲ್ಲ, ಹಾಗೆ ಒಂದು ಅಡಿಗೆ ವ್ಯವಸ್ಥೆಯನ್ನ ಮಾಡಿ ನೈವೇದ್ಯಕ್ಕೆ ಎತ್ತಿಡ್ತಾನೆ. ಈ ಶಿವು ಏನ್ ಮಾಡ್ತಾನೆ, ಅಷ್ಟು ದಿನದಿಂದ ಕೂಡಿಟ್ಟಿರುವಂತ ಆ ಒಂದು ಏನು ಹಣವನ್ನ ಸೇರಿಸಿ ದೇವರಿಗೆ ಅಂತ ವಿಶೇಷವಾದ ಒಂದು ಅಡಿಗೆಯನ್ನ ಮಾಡಿಸಿ ಒಂದು ದೊಡ್ಡ ಡಬ್ಬಿಯಲ್ಲಿ ಇಟ್ಕೊಂಡು ತಗೊಂಡು ಹೋಗಕ್ಕೆ ಅಂತ ಒಂದು 10:30-11 ಗಂಟೆಗೆ ಹೊರಗೆ ಬೀಳ್ತಾರೆ. ಅಷ್ಟೊತ್ತಿಗೆ ವೆಂಕಟೇಶನು ಕೂಡ ಬರ್ತಾರೆ. ಇಬ್ರು ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಹೋಗುವಾಗ ದಾರಿಯಲ್ಲಿ ದಾರಿ ಪಕ್ಕದಲ್ಲಿ ಒಂದು ಗುಡಿಸಲು ಇರ್ತೈತಿ. ಆ ಗುಡಿಸಲಿನಲ್ಲಿ ಒಬ್ಬ ವ್ಯಕ್ತಿ ನರಳ್ತಾ ಇರ್ತಾನೆ, ರೋಗಿಯಾಗಿರ್ತಾನೆ ಅನ್ಸುತ್ತೆ. ಅವನು ನರಳಾಡ್ಕೊಂಡು ಬಿದ್ದಿರ್ತಾನೆ. ಅಂದ್ರೆ ಅವನಿಗೆ ಒಂದ್ 2-3 ದಿನದಿಂದ ಊಟ ಇರೋದಿಲ್ಲ, ಅವನಿಗೆ ಮಾತಾಡಕ್ಕೂ ಕೂಡ ಶಕ್ತಿ ಇರುವುದಿಲ್ಲ. ಹೀಗೆ ಬರೀ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡ್ಕೊಂಡು ನೀರು ನೀರು ಅಂತ ಹೇಳ್ತಿರ್ತಾನೆ. ಅದನ್ನ ನೋಡಿದಂತ ಈ ಶಿವನಿಗೆ ಮನಸ್ಸು ಒಂಥರಾ ವಿಲವಿಲ ಒದ್ದಾಡ್ತೈತಿ. ಅವನೇನ್ ಮಾಡ್ತಾನೆ, ತನ್ನ ಜೊತೆ ಬಂದಿರುವಂತ ವೆಂಕಟೇಶನ್ ಹೇಳ್ತಾನೆ, ಏ ಬಾರೋ ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಇವನ್ಗೂ ಒಂಚೂರು ಆಹಾರ ಕೊಟ್ಟು ಹೋಗೋಣ ಅಂತ ಹೇಳ್ತಾನೆ. ಆ ವೆಂಕಟೇಶ, ಇಲ್ಲಪ್ಪ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಸರಿಯಾದ ಸಮಯಕ್ಕೆ ಹೋಗಿ ನೈವೇದ್ಯವನ್ನ ನಾನು ಅರ್ಪಿಸ್ಬೇಕು, ಇಲ್ಲ ಅಂದ್ರೆ ದೇವರು ದೇವಸ್ಥಾನದಲ್ಲಿ ಇರ್ತಾನೋ ಇಲ್ಲೋ, ನಾನು ಹೀಗಾಗಿ ನಿನ್ಗೋಸ್ಕರ ನಾನು ಕಾಯಕ್ಕಾಗಲ್ಲ, ನಾನು ಹೊರಡ್ತೀನಿ ಅಂತ ಇವನು ಮುಂದಿನ ಮಾತಿಗೂ ಕಾಯ್ದೇನೆ ಹೊಂಟು ಬಿಡ್ತಾನೆ. ಆದ್ರೆ ಈ ಶಿವನಿಗೆ ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ನೋಡಿ ತಡಿಯಕ್ಕಾಗಲ್ಲ. ಏನ್ ಮಾಡ್ತಾನೆ, ತಾನು ತಂದಿರುವಂತ ನೀರನ್ನು ಕುಡಿಸ್ತಾನೆ. ಆಮೇಲೆ ದೇವರಿಗೆ ಅಂತಾನೆ ಏನ್ ತಂದಿರುವಂತ ಏನು ನೈವೇದ್ಯ ಅಥವಾ ಎಡೆ ಇರುತ್ತಲ್ಲ, ಅದ್ರ ಅರ್ಧನ ಅವನಿಗೆ ತಿನ್ನಿಸಿ ಅವನಿಗೆ ನೀರು ಕುಡಿಸಿ ಅವನನ್ನ ಸರಿಯಾಗಿ ಮಾಡಿ ಕೂಡಿಸಿ ಇನ್ನೇನ್ ಮುಂದಕ್ಕೆ ಹೋಗ್ಬೇಕು ಅಂತ ಮುಂದೆ ಹೋಗ್ತಾ ಇರ್ತಾನೆ. ಹೋಗುವಾಗ ದಾರಿಯಲ್ಲಿ
8-10 ವರ್ಷದ ಹುಡುಗ ಅದಕ್ಕೂ ಊಟ ಇಲ್ದೇನೆ ಅಳ್ತಾ ನಿಂತಿರುತ್ತೆ. ಹೀಗಾಗಿ ಏನ್ ಮಾಡ್ತಾನೆ, ಯಾಕಪ್ಪ ಅಳ್ತಾ ಇದ್ಯಾ ಅಂತ ಕೇಳ್ತಾನೆ. ನನಗೆ ಹೊಟ್ಟೆ ಹಶುವು, ನನಗೆ ಹಶು ತಡಿಯಕ್ ಆಗ್ತಿಲ್ಲ, ತುಂಬಾ ಹೊಟ್ಟೆ ಹಶು ಇದೆ ಅಂತ ಹೇಳ್ತಾನೆ. ಇನ್ನ ಅರ್ಧ ಏನು ಉಳ್ದಿತ್ತಲ್ಲ ದೇವರ ನೈವೇದ್ಯ ಅಂತ ತಂದಿದ್ದು, ಅದನ್ನು ಕೂಡ ಆ ಮಗುವಿಗೆ ತಿನ್ನಿಸಿ ಅವನಿಗೂ ನೀರು ಕುಡಿಸಿ ಅವನನ್ನು ಕಳಿಸ್ತಾನೆ. ಅಯ್ಯೋ, ದೇವರನ್ನ ಒಲಿಸ್ಕೊಳ್ಳುವಂತ ಆ ಒಂದು ಭಾಗ್ಯ ನನ್ನಲ್ಲಿ ಇಲ್ಲ ಅನ್ಕೊಂಡು ಅವನೇನ್ ಮಾಡ್ತಾನೆ, ಅದೇ ಖಾಲಿ ಡಬ್ಬ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ವೆಂಕಟೇಶ್ ಏನ್ ಮಾಡಿರ್ತಾನೆ, ದೇವಸ್ಥಾನಕ್ಕೆ ನೈವೇದ್ಯವನ್ನ ಅರ್ಪಿಸಿ ಅದನ್ನ ಎಲ್ಲಾ ಭಕ್ತಾದಿಗಳಿಗೆ ಕೂಡ ಅದನ್ನ ಕೊಡ್ತಾ ಇರ್ತಾರೆ. ಇವನು ಶಿವ ಅಳು ಮುಖದಿಂದನೇ ದೇವಸ್ಥಾನದ ಒಳಗ್ ಬರ್ತಾನೆ. ಆ ಸ್ವಾಮಿಗಳನ್ನ ಕಂಡು, ಸ್ವಾಮಿ, ಬಹುಶಃ ದೇವರನ್ನ ಒಲಿಸ್ಕೊಳ್ಳೋದು ನನ್ನ ಅದೃಷ್ಟದಲ್ಲೇ ಇಲ್ಲ ಅನ್ಸುತ್ತ. ನೀವು ಹೇಳಿದ ಹಾಗೆ ನಾನು ಸರಿಯಾದ ಸಮಯಕ್ಕೆ ಬರಕ್ಕಾಗ್ಲಿಲ್ಲ. ಒಂದ್ ವೇಳೆ ಲೇಟ್ ಆಗಿ ಬಂದ್ರು ಕೂಡ ನನ್ನ ಹತ್ರ ಯಾವುದೇ ನೈವೇದ್ಯ ಇಲ್ಲ. ದಾರಿಯಲ್ಲಿ ಹಿಂಗಿಂಗ್ ಆಯ್ತು, ಈ ತರ ಆಯ್ತು ಅಂತ ದಾರಿಯಲ್ಲಿ ನಡೆದ ಎಲ್ಲಾ ಘಟನೆಯನ್ನ ಆ ಸನ್ಯಾಸಿಗೆ ಹೇಳ್ತಾರೆ. ಆಗ ಆ ಸನ್ಯಾಸಿ ಏನ್ ಮಾಡ್ತಾನೆ, ನಗ್ತಾ ನಗ್ತಾನೆ, ಅಲ್ಲಪ್ಪ, ದೇವ್ರು ನಿನಗಾಗ್ಲೇ 2 ಸಲ ಭೇಟಿ ಆಗಿದ್ದಾನೆ. ಆ ಅದು ನಿನಗದನ್ನ ಗುರ್ತು ಹಿಡಿಯಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳ್ತಾರೆ. ಹೆಂಗೆ? ಹಾ, ರೋಗಿಯ ರೂಪದಲ್ಲಿ ಬಂದವನು ಅದೇ ದೇವ್ರು, ಮಗುವಿನ ರೂಪದಲ್ಲಿ ಬಂದವರು ಅದೇ ದೇವ್ರು. ಹೀಗಾಗಿ ನಿನ್ನ ನೈವೇದ್ಯವನ್ನ ದೇವ್ರು ಆಗ್ಲೇ ಸ್ವೀಕರಿಸ್ಬಿಟ್ಟಿದ್ದಾನೆ, ನೀ ಏನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಈ ವೆಂಕಟೇಶ್ವರನಿಗೆ ಹಂಗಾದ್ರೆ ನನ್ನ ಪ್ರಸಾದ ತಿನ್ನಲ್ವಾ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ನೀನು ನಿನ್ನ ಕೆಲಸದಲ್ಲೇ ನೀನು ಮುಂದುವರಿ ವೆಂಕಟೇಶ, ನಿನ್ನ ಕೆಲಸದಲ್ಲೇನೆ ಮುಂದುವರಿಯಪ್ಪ, ಮುಂದೆ ಹೇಳ್ತೀನಿ ನಿನಗೆ ಯಾವತ್ತಾದ್ರು ಅಂತ ಹೇಳಿ ಹೋಗ್ಬಿಡ್ತಾರ ಅವ್ರು. ಸರಿ ಅಂತ ಹೇಳಿ ಏನ್ ಮಾಡ್ತಾರೆ, ಶಿವು ಆ ಸನ್ಯಾಸಿ ಹೇಳದಂತೆ ದಿನಾಲು ಅಡಿಗೆ ಮಾಡ್ಕೊಂಡ್ ಬರೋದು, ಮತ್ತೆ ಅಲ್ಲೇ ರೋಗಿಗಳಾಗಿರ್ತಾರಲ್ಲ ಅವ್ರಿಗೆ ಊಟ ಮಾಡಿಸೋದು, ನೀರು ಕುಡಿಸೋದು, ಮತ್ತೆ ಇದೇ ತರ ಅವನು ಒಂದು ಜನರ ಒಂದು ಸೇವೆಯನ್ನ ಮಾಡ್ಕೊಂತ ಇದ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಈ ರೋಗಿ ಅಂತ ಹೇಳಿ ಅವನಿಗೆ ಏನು ಊಟ ಮಾಡಿಸ್ತಾ ಇರ್ತಾನಲ್ಲ, ಅವನು ಒಂದಿನ ಆ ಗುಡ್ಸಲನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಆ ರಾಜ ಅವನೇನ್ ಮಾಡ್ತಾನಂದ್ರೆ ಬೇರೆ ರಾಜ್ಯದ ರಾಜ ಆಗ್ಬಿಟ್ಟಿರ್ತಾನೆ. ಅವನನ್ನು ಹುಡುಕೊಂಡು ಈ ರಾಜ ಅಲ್ಲಿಗೆ ಬಂದಿರ್ತಾನೆ. ಆ ಗುಡಿಸ್ಲಿನಲ್ಲಿ ರೋಗಿಯಾಗಿದ್ದವನು ಬೇರೆ ಯಾರೂ ಅಲ್ಲ, ಈ ರಾಜನ ಮಗ ರಾಜಕುಮಾರ ಅನ್ನೋದು ಈ ಶಿವನಿಗೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ, ನಾನು ಇಷ್ಟು ದಿನ ಪ್ರಸಾದ ಅಂತ ಉಣಿಸಿದ್ದು ಒಬ್ಬ ರಾಜ್ಕುಮಾರನಿಗೆ ಅಂತ ಶಿವನಿಗೆ ಏನಾಗುತ್ತೆ, ಸಂತೋಷ ಆಗತ್ತೆ. ಈ ವಿಚಾರ ತಿಳಿದು ರಾಜ ಅವನಿಗೆ ಅಪಾರವಾಗಿ, ನನ್ನ ಮಗನ ಜೀವ ಉಳಿಸಿದೀಯ ನೀನಂತ ಹೇಳಿ ಅಪಾರವಾಗಿ ದುಡ್ಡನ್ನ ಕೊಟ್ಟು ಅವನಿಗೆ ಹೋಗ್ತಾನೆ. ರಾತ್ರಿ ಆಗಿ ಬೆಳಗಾಗೋದ್ರಲ್ಲಿ ಈ ಶಿವ ಏನ್ ಮಾಡ್ತಾನೆ, ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಆದ್ರೂ ಈ ವೆಂಕಟೇಶನಿಗೆ ಎಷ್ಟೇ ಸ್ನೇಹ ಇದ್ರುನು ಇವನಿಗೆ ಏನಿದು ಇಷ್ಟೊಂದು ದುಡ್ಡು ಬಂದ್ಬಿಡ್ತು, ನಾವೇನೋ ಅಗರ್ಭ ಶ್ರೀಮಂತರು, ಇವನು ಮಧ್ಯದಲ್ಲೇನೆ ಶ್ರೀಮಂತನ ಆದ್ನಲ್ಲ ಅನ್ನುವಂತ ಒಂದು ಸಣ್ಣವಾದ ಅಸೂಯೆ ಅವನಲ್ಲಿ ಇದ್ಬಿಡುತ್ತೆ. ಕೊನೆಗೊಂದಿನ ಸನ್ಯಾಸಿ ಹತ್ರ ಬಂದು ಕೇಳ್ಬಿಡ್ತಾನೆ, ಅಲ್ಲ ಸ್ವಾಮಿಗಳೇ, ನಾನು ಅವನಕ್ಕಿಂತ ಹೆಚ್ಚು ದುಡ್ಡನ್ನ ಖರ್ಚು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀನಿ, ಆದ್ರೆ ದೇವರು ನನಗೇನು ಇನ್ನೂ ಜಾಸ್ತಿ ದುಡ್ಡು ಕೊಡ್ಲಿಲ್ಲ. ಆದ್ರೆ ಈ ಶಿವು ದೇವ್ರಿಗೆ ಒಂದ್ ದಿನಾನೂ ಅವನು ಏನು ನೈವೇದ್ಯವನ್ನ ಅರ್ಪಿಸ್ಲಿಲ್ಲ. ಹೀಗಾಗಿ ಅವನಿಗೆ ನೋಡಿ ಎಷ್ಟೊಂದು ಅದೃಷ್ಟ ಬಂದ್ಬಿಡ್ತು, ಹೆಂಗೆ ಇದು ಅಂತ ಕೇಳ್ತಾನೆ. ಅದಕ್ಕೆ ಏನು ಸನ್ಯಾಸಿಗಳು ಹೇಳ್ತಾರೆ, ನೋಡಪ್ಪ, ಅವನು ನೀನು ದೇವಸ್ಥಾನದಲ್ಲಿರೋ ದೇವ್ರನೇ ದೇವ್ರು ಅಂತ ಅನ್ಕೊಂಡು ಅಲ್ಲೇ ನಂಬಿಕೆ ಇಟ್ಟು ನೀನೇನ್ ಮಾಡ್ತೀಯ, ನೈವೇದ್ಯನ ಯಾರಿಗೂ ಮುಟ್ಟಿಸ್ತೇನೆ ತಂದು ನೈವೇದ್ಯನ ಅರ್ಪಿಸ್ತೀಯ. ಆ ದೇವ್ರಿಗೆ ಅರ್ಪಣೆ ಆದ್ಮೇಲೆ ನಿನ್ನ ನೈವೇದ್ಯ 4-6 ಜನರ ಒಂದು ಏನು ಬಾಯಿಗೆ ಬೀಳುತ್ತೆ. ಆದ್ರೆ ಶಿವ ಏನ್ ಮಾಡಿದ, ಆ ದೀನರಿಗೆ, ದಲಿತರಿಗೆ, ಅಸಹಾಯಕರ ರೂಪದಲ್ಲಿ ದೇವರನ್ನ ನೋಡ್ದ. ಹೀಗಾಗಿ ಅವನ ಒಂದು ಸೇವೆಯನ್ನು ಕೂಡ ದೇವರಿಗೆ ಸಲ್ಲುತ್ತೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ದೇವರನ್ನ ಒಂದು ಪೂಜಿಸುವ ವ್ಯವಸ್ಥೆ ಇಂದು ನಡ್ಕೊಂಡು ಬಂದಿದೆ. ನಿಮಗೆ ಯಾವುದು ಬೇಕು, ಕೆಲವರು ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಬದುಕನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಇನ್ನು ಕೆಲವರು ನಾನು ಈ ರೂಪದಲ್ಲಿ ನನ್ನ ದೇವರನ್ನ ಕಾಣ್ತೀನಿ, ದೇವಸ್ಥಾನದಲ್ಲಿರೋ ದೇವರೇ ನನಗೆ ದೇವರು ಅನ್ನೋ ಒಂದು ನಂಬಿಕೆಯಿಂದ ಬಂದಿರ್ತಾರೆ. ಅವರವರ ನಂಬಿಕೆ, ಅವರವರ ಭಕುತಿ, ಅವರವರ ಭಾವ ಅಂತ ಹೇಳಿ
ಸನ್ಯಾಸಿ ಹೇಳ್ತಾರೆ, ನೀವು ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಮುಂದುವರೆದಿದ್ದೆ ಆದ್ರೆ ದೇವರು ಯಾವ ರೂಪದಲ್ಲಾದ್ರೂ ಬಂದು ಒಲಿತಾನೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿ ಮುಗಿಸ್ತಾರೆ. ಈ ಕಥೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.